ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಕದ್ದ ಜಾತ್ರೆಯ ವಾಚು ಮೊದಲ್ ಸೇದಿದ್ದ ಗಣೇಶ ಬೀಡಿ
முதல் கூடிட்ட ಹುಂಡಿಯ ಕಾಸು முதல் ಕಂಡ ಟೂರಿಂಗ್ ಸಿನಿಮಾ முதல் ಗೆದ್ದ ಕಬಡ್ಡಿ ಆಟ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದಲು ತಿಂದ ಕೈ ತುತ್ತೂಟ ಮೊದಲಾಡಿದ ಚುಕುಬುಕು ಪಯಣ ಮೊದಲಳಿಸಿದ ಗೆಳೆಯನ ಮರಣ Madhura
ಸಾಲಿನ SLC ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ. ಮೊದಲನೇ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಸನ್ಮಾನ್ಯ BG ಶಿವಕುಮಾರ್ ಗೌಡ ಅವರಿಗೆ ರಾಜು ಕಲಾಟೆ, ಮಾರುತಿ ಎಮ್ಮಿ, ಕೆರೆಮನಿ, ಮಲ್ಲಿಕಾರ್ಜುನ್ ಸೌದತ್ತಿ ಅವರಿಂದ.
ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟ ಮಂಜುನಾಥ್ ಶಂಕರ್ ಕಲಾಟಿಯವರಿಗೆ ಧನ್ಯವಾದಗಳು. ಹಳೆಯ ವಿದ್ಯಾರ್ಥಿಗಳಿಂದ ನಿಯೋಜನೆಗೊಂಡಿರುವ ಗುರುವಂದನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಸಂಸ್ಥಾಪನಾ ಎಲ್ಲ ನನ್ನ ಗುರುವೃಂದವೇ, ಆತ್ಮೀಯ ಸಹೋದರ ಯುವಜನತೆಯ ನಾಯಕರಾದ ರಮೇಶ್ ಕಾಂಬಳೆ ಅವರೇ ಹಾಗೂ ತೆರೆದಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ ಯಾವತ್ತೂ ಒಳ್ಳೆಯ ವಿದ್ಯಾರ್ಥಿಗಳು ಒಂದು ಮಹತ್ವದ ಕೆಲಸವಿರುವುದರಿಂದ ನಾನು ಮತ್ತೆ ತೆರಳಬೇಕಾಗಿರೋದ್ರಿಂದ ನಾನೇ ಮೊದಲೇ ಮಾತನಾಡ್ತಿದ್ದೇನೆ. ದಯವಿಟ್ಟು ಕ್ಷಮಾ ಮಾಡಿರಿ. ನಾನೇನು ಏನು ಹೇಳೋದಿಲ್ಲ, ಯಾಕಂದರೆ ಈಗಾಗಲೇ ಸಾಕಷ್ಟು ಸಮಾರಂಭಗಳು ಹಳೆಯ ವಿದ್ಯಾರ್ಥಿಗಳಿಂದ ನಡೆದಿವೆ. ಇವತ್ತು ನೀವು ಕೂಡ ಮಾಡ್ತಾ ಇದ್ದೀರಿ. ಇದಕ್ಕೆ ಒಂದು ಮೂಲ ನಿದರ್ಶನ ಅಂದರೆ ನಮ್ಮ ಉಣಕಲ್ ಗ್ರಾಮದ ಒಂದು ಸಂಸ್ಕಾರ, ಇಲ್ಲಿಯ ಹಿರಿಯರ ಆಶೀರ್ವಾದ ಅಂತ ಹೇಳಿದರೆ ನನ್ನ ಒಂದೇ ಆಸೆ, ನಮ್ಮ ಈ ಹಳೆಯ ಏನು ಒಂದು ಗುರುವೃಂದ ಹಾಗೂ ಸಿಬ್ಬಂದಿ ವರ್ಗದವರು ಆ ಶಾಲೆಯ ಸ್ಥಾಪನಾ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು 7-8 ವರ್ಷ ಬಹಳ ಕಷ್ಟಪಟ್ಟಿದ್ದಾರೆ ಅವರು. ಅದನ್ನ ಬಾಯಿಲೆ ಹೇಳಕ್ಕಾಗೋದಿಲ್ಲ. ಆ ಕಷ್ಟಪಟ್ಟು ಇವತ್ತು ನಿವೃತ್ತಿಯ ಒಂದು ವಯಸ್ಸಿನಲ್ಲಿ ಅವರು ಈಗ ಸುಖ ಕಂಡಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಕೊಡಲಿ. ನನ್ನೊಂದು ಆಸೆ ಅಂತಂದರೆ, ಇವತ್ತಿನ ಈ ನಮ್ಮ ಸ್ಥಳಾಂತರಗೊಂಡ ಸಿರಿಗೇರಿ ಸಂಸ್ಥೆಯ ಇವತ್ತಿನ ಸಿಬ್ಬಂದಿ ಹಾಗೂ ಆಡಳಿತ ವರ್ಗ ತಮಗೆ ಈ ವರ್ಷ ಅಥವಾ ಯಾವತ್ತಾದರೂ ಸಮಯ ಸಿಕ್ಕರೆ ಉಣಕಲ್ ಗ್ರಾಮದ ವತಿಯಿಂದ ಹಾಗೂ ಈ ಕೋಕಾಟಿ ಹೈಸ್ಕೂಲಿನ ವತಿಯಿಂದ ಈ ನಮ್ಮ ಹಳೆಯವರು, ಯಾಕಂದ್ರೆ ಬಹಳ ಜನ ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ, ಕಾತಪ್ಪನವರು, ಸಿ ವಿ ಬೈಲಪ್ಪನವರವರು ಮತ್ತು ನಮ್ಮ ಸಿಬ್ಬಂದಿ ಬಂಗೇರವರವರು, SS ಪಾಟೀಲ್ರವರು, ನಮ್ಮ ಚಿಕ್ಕಮಟ್ಟ ಟೀಚರು ಅವರೆಲ್ಲ ಆಗಲಿದ್ದಾರೆ. ಈಗಾಗಲೇ ಸ್ವಲ್ಪ ಜನ ನಮ್ಮ ಕಣ್ಮುಂದೆ ಇದ್ದಾರೆ. ನಮ್ಮ ಶಾಲೆಯ ವತಿಯಿಂದ ಒಂದು ಗ್ರಾಮದ ಪರವಾಗಿ ಅದಕ್ಕೆ ನಾವಿರ್ತೇವೆ, ನಮ್ಮ ರಮೇಶ್ ಕಾಂಬಳೆ ಅವರು ಇರ್ತಾರೆ, ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸನ್ಮಾನ ಮಾಡಿದ್ರೆ ಬಹಳ ಯೋಗ್ಯ. ಇದು ನನ್ನ ವೈಯಕ್ತಿಕ ವಿಚಾರ, ಬಹಳ ಯೋಗ್ಯತೆ. ಅದಕ್ಕೆ ಇವತ್ತಿನ ಈ ನಮ್ಮ ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತ ವರ್ಗ ಆ ಕಾರ್ಯಕ್ರಮವನ್ನು ತಾವು ಮಾಡಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ನಮ್ಮ ಸಹೋದರರು ಹಾಗೂ ನಮ್ಮೆಲ್ಲ ಗ್ರಾಮದ ಇವರು ಸಹಕಾರ ಇದೆ ಅಂತ ಹೇಳ್ತಾ, ತಮಗೆಲ್ಲ ಬಹಳ ಒಂದು ಖುಷಿಯಾಗಿದೆ. ಹಳೆ ವಿದ್ಯಾರ್ಥಿಗಳಿಗೆ ಯಾವ ಗುರುಗಳನ್ನು ನಾನು ಕೂಡ ನನ್ನ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯ ಗುರುಗಳನ್ನು ಎಂದೂ ಮರೆಯುವುದಿಲ್ಲ. ಇವತ್ತು ನಾನು ಭಾಳ ಕಲಿತೇ ಇಲ್ಲ. ಇವತ್ತು ನಾನೇನಾದರೂ ಮಾತಾಡ್ಬೇಕಂದ್ರೆ ಅದು ನಮ್ಮ ಪಾಟೀಲ್ ಗುರುಗಳ ಕುರಿತು. ಒಂದು ವ್ಯಾಪಾರಿ ಲೈನಿನಲ್ಲಿ ನಾವು ಭಾಗ ಆಗಿರುವುದರಿಂದ ಅಲ್ಲಿ ಹೆಚ್ಚಿನ ಒಂದು ಸಂಪರ್ಕ ಬರ್ತದೆ. ನನಗೆ ಹೇಳ್ತಾ ಇದ್ರು ಹಿರಿಯರು, ಇವತ್ತು ಮಂದಿ ಪರಿಚಯ ಹಾಗೂ ಹೆಂಗೆ ನಾವು ಸಮಾಜದಲ್ಲಿ ಬೆಳಿಬೇಕಂದ್ರೆ ಒಂದು ವ್ಯಾಪಾರಿ ಲೈನ್ದಲ್ಲಿ ಇರಬೇಕು, ಇಲ್ಲಿ ರೈಲ್ವೆದಾಗ ದಿನ ಅಡ್ಡಾಡ್ಬೇಕು. ಅವ್ರಿಗೆ ಅನುಭವ ಹಾಗೂ ಸಮಾಜದಲ್ಲಿ ನಾವು ಹೇಗೆ ಬಾಳ್ಬೇಕಂತ ಹೇಳಿ ಬರ್ತದಂತ ಹೇಳಿ ಇವತ್ತಿನ ಈ ಒಂದು ಮುಂದುವರೆದ ಯುಗದಲ್ಲಿ ತಾವೆಲ್ಲ ಹೆಚ್ಚಿನ ಒಂದು ವ್ಯಾಸಂಗ ಮಾಡಿಕೊಂಡು ಹೆಚ್ಚಿನ ಒಂದು ಕೆಲಸದಲ್ಲಿದ್ದೀರಿ. ಆದರೂ ಕೂಡ ಈ ಸಂಸ್ಕಾರವನ್ನು ನೀವು ತಾವು ಮರ್ತಿಲ್ಲ. ತಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಅದು ಸಾಲ. ಆ ಕಾರಣವಾಗಿ ಇವತ್ತು ಆ ಎಲ್ಲ ಗುರುಗಳು ಇನ್ನೂ ಹೆಚ್ಚಿನ ಒಂದು ಆಯುರಾರೋಗ್ಯ ಭಾಗ್ಯವನ್ನ ಆ ಸದ್ಗುರು ಸಿದ್ದೇಶ್ವರ ಹಾಗೂ ಕಲ್ಮೇಶ್ವರ ಅವರಿಗೆ ನೀಡಲಿ. ಈ ಶಾಲೆಯ ಇನ್ನೂ ಒಂದು ಹೆಚ್ಚಿನ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಎರಡು ಮಾತುಗಳು. ಪಾಠ ಬೋಧಿಸುವವರು ಮಾತ್ರವಲ್ಲ, ಸನ್ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರುವ ಮಾರ್ಗದರ್ಶಕ, ಪಠ್ಯದ ಜೊತೆಗೆ ಜೀವನ ಮೌಲ್ಯ ತುಂಬುವ ಗುರುಗಳು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತಾರೆ. ಇದೇ ಕಾರಣಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಶಿಕ್ಷಕರಿಗೆ ಮಹತ್ವದ ಸ್ಥಾನ ಕಲ್ಪಿಸಲಾಗಿದೆ ಮತ್ತು ದೇವರಿಗೆ ಹೋಲಿಸಲಾಗುತ್ತದೆ. ವೇದಿಕೆಯ ಮೇಲಿರುವ ನಮ್ಮೆಲ್ಲ ಪ್ರೀತಿಯ ಗುರುಗಳು ಮತ್ತು ಗುರುಮಾತೆಯರಿಗೂ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರು, ಗುರುವಂದನಾ ಕಾರ್ಯಕ್ರಮ ನಾವೆಲ್ಲ ಕಂಡ ಒಂದು ಕನಸಿನ ಅದ್ಭುತ ದಿನ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ 1997-98ನೇ ಸಾಲಿನ ವಿದ್ಯಾರ್ಥಿಗಳು
25 ವರ್ಷಗಳ ನಂತರ ನಮ್ಮೆಲ್ಲರ ಈ ಒಂದು ಸಮ್ಮಿಲನ ಆ ದೇವರ ಆಶೀರ್ವಾದ ಮತ್ತು ನಮ್ಮ ಗುರುಗಳು ಗುರುಮಾತೆಯರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದಿಂದ ಇವತ್ತು ಸಾಕಾರಗೊಳ್ಳುತ್ತಿದೆ. ಅಂದಿನ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸನ್ಮಾನ್ಯ ಶ್ರೀಯುತ ಆರ್ ವಿ ಪಾಟೀಲ್ ಗುರುಗಳು, ನಮ್ಮೆಲ್ಲರ ಪ್ರೀತಿಯ ಪಳ್ಳಿ ಮೇಡಮ್ ಅವರು, ಬ್ಯಾಟಿ ಮೇಡಮ್ ಅವರು, ನಮ್ಮ ರೌದಿ ಗುರುಗಳು ನರ್ಲೇಕರ್ ಸರ್ ಮತ್ತು ನಮ್ಮ ಸ್ಕೂಲಿನ ಕ್ಲರ್ಕ್ ಆದ ಜಟಾರ ಸರ್, ಪರಿಚಾರಕರಾದ ನಮ್ಮೆಲ್ಲರ ಪ್ರೀತಿಯ ಮಾವ ಅಂತಲೇ ಕರೆಯುವುದು ಚನ್ನೂರ್ ಸರ್, ಇವರೆಲ್ಲರ ಆಶೀರ್ವಾದದಿಂದ ಇಂದು ನಾವುಗಳು ಸಮಾಜದಲ್ಲಿ ಒಳ್ಳೆಯ ಜೀವನ ಸಾಗಿಸುತ್ತಿದ್ದೇವೆ. ದಯಮಾಡಿ ಯಾರೂ ಅನ್ಯತಾ ಭಾವಿಸಬಾರದು. ನಾನು ಕೆಲವು ಗುರುಗಳ ಹೆಸರನ್ನು ಹೇಳಲಿಲ್ಲ. ಇವತ್ತು ನಮ್ಮನ್ನೆಲ್ಲ ಅಗಲಿದ ನಮ್ಮೆಲ್ಲರ ಪ್ರೀತಿಯ ರಾಜಪ್ ಸರ್, SS ಪಾಟೀಲ್ ಸರ್, ಬೈಲಪ್ಪನವರು ಸರ್ ಮತ್ತು ನಮ್ಮೆಲ್ಲರ ಪ್ರೀತಿಯ ಚಿಕ್ಕಮಠ್ ಟೀಚರ್ ಅವರು ಇವತ್ತು ನಮ್ಮನ್ನು ಶಾರೀರಿಕವಾಗಿ ಅಗಲಿರಬಹುದು, ಆದರೆ ಮಾನಸಿಕವಾಗಿ ಅವರೆಲ್ಲ ಸದಾ ನಮ್ಮ ಜೊತೆ ಇದ್ದಾರೆ ಮತ್ತು ಇರುತ್ತಾರೆ ಎಂಬ ವೈಯಕ್ತಿಕ ದೃಢವಾದ ನಂಬಿಕೆ ನನ್ನದು ಮತ್ತು ಅವರ ಆಶೀರ್ವಾದವು ಸದಾ ನಮ್ಮೆಲ್ಲರ ಮೇಲಿದೆ. ಅಂದು ನಮ್ಮ ಆರ್ ವಿ ಪಾಟೀಲ್ ಸರ್ ಹೇಳಿಕೊಟ್ಟ ಕನ್ನಡ ಭಾಷೆ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ನಮ್ಮ ಪ್ರೀತಿಯ ಪಳ್ಳಿ ಮೇಡಮ್ ಅವರು ಹೇಳಿಕೊಟ್ಟ ಸಮಾಜಶಾಸ್ತ್ರ ಮತ್ತು ಕನ್ನಡ ಭಾಷೆಯನ್ನು ಮರೆಯಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ವಿಶೇಷವಾಗಿ ಅವರು ಹೇಳಿಕೊಟ್ಟ ವಿಭಕ್ತಿ ಪ್ರತ್ಯಯಗಳು ಮತ್ತು ಲಘುಗಳು ಮರೆಯಲಿಕ್ಕೆ ವೈಯಕ್ತಿಕವಾಗಿ ನನಗಂತೂ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ನಮ್ಮ ರೌದಿ ಸರ್ ಹೇಳಿಕೊಟ್ಟ ಕಬಡ್ಡಿ ಖೋಖೋ ಆಟ ಮರೆಯಲಿಕ್ಕೆ ಸಾಧ್ಯವೇ? ಅದೇ ರೀತಿ ಕ್ರಾಫ್ಟ್ ವಿಷಯದಲ್ಲಿ ನಮ್ಮ ಬ್ಯಾಟಿ ಟೀಚರ್ ಹೇಳಿಕೊಟ್ಟ ಆ ಒಂದು ಕ್ರಾಫ್ಟ್ ವಿಷಯ ನಮಗೆ ಮರೆಯಲಿಕ್ಕೆ ನಮಗಂತೂ ಸಾಧ್ಯವಾಗಿರಬಹುದು, ಬಟ್ ಮಹಿಳಾ ರಂಗಕ್ಕಂತೂ ಸಾಧ್ಯವೇ ಇಲ್ಲ. ಅದೇ ರೀತಿ ನಮ್ಮ ನಲ್ಲೇಕರ್ ಸರ್ ಹೇಳಿಕೊಟ್ಟ ಕನ್ನಡ ವಿಷಯ ಮತ್ತು ನಮ್ಮ ರಾಜಪ್ ಸರ್ ಹೇಳಿಕೊಟ್ಟ ಗಣಿತ ವಿಷಯ, SS ಪಾಟೀಲ್ ಸರ್ ಹೇಳಿಕೊಟ್ಟ ಇಂಗ್ಲಿಷ್ ವಿಷಯ, ಬೈಲಪ್ಪನವರು ಸರ್ ಹೇಳಿಕೊಟ್ಟ ವಿಜ್ಞಾನ ವಿಷಯ ಮತ್ತು ನಮ್ಮ ಚಿಕ್ಕಮಠ್ ಟೀಚರ್ ಹೇಳಿಕೊಟ್ಟ ಹಿಂದಿ ವಿಷಯ ನಮಗೆ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಗುರುಗಳನ್ನು ಮತ್ತು ಗುರುಮಾತೆಯರನ್ನು ಪಡೆದ ನಾವೆಲ್ಲರೂ ಧನ್ಯ ಎಂದು ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಶಾಲೆ ನಡೆದು ಬಂದ ದಾರಿ RK ಕೊಗಟೆ ಹೈಸ್ಕೂಲ್ ಪ್ರಾರಂಭವಾದದ್ದು 1976ರಲ್ಲಿ. ಇವತ್ತಿನ ದಿನ ನಾವೆಲ್ಲರೂ ದಿವಂಗತ ಶಿವಣ್ಣ ಕೊಗಟೆ ಅವರನ್ನು ನೆನೆಸಲೇಬೇಕಾದಂತಹ ದಿನ. ಕಾರಣ ಈ ಶಾಲೆಯ ಸಂಸ್ಥಾಪಕರು ಅವರೇ. ಆಗಿನ ದಿನಗಳಲ್ಲಿ ನಮ್ಮ ಮುಣಕಲ್ ಗ್ರಾಮದ ಮಕ್ಕಳಿಗೆ ಇಲ್ಲಿ ಯಾವುದೇ ತರಹದ ಶಾಲೆ ಇರಲಿಲ್ಲ. ಶಹರಕ್ಕೆ ಹೋಗಿ ಕಲಿಯಬೇಕಾದಂತಹ ಪರಿಸ್ಥಿತಿ ಅಂದಿತ್ತು. ಇದನ್ನು ಅರಿತ ದಿವಂಗತ ಶಿವಣ್ಣ ಕೊಗಟೆಯವರು ಯಾಕೆ ನಮ್ಮೂರಲ್ಲಿ ನಾವು ಒಂದು ಶಾಲೆಯನ್ನು ತೆರೆಯಬಾರದೆಂದು ವಿಚಾರ ಮಾಡಿ ಅಂದಿನ ನಮ್ಮ ಗ್ರಾಮದ ಎಲ್ಲ ಹಿರಿಯರೊಂದಿಗೆ ಚರ್ಚಿಸಿ ನಮ್ಮ ಗ್ರಾಮದಲ್ಲಿ ಈ ಒಂದು ಶಾಲೆಯನ್ನು ತೆರೆಯಲು ಮುಂದಾದರು. ಮೊದಲ 2 ವರ್ಷ ಅವರ ಮನೆಯಲ್ಲಿಯೇ 2 ಕೋಣೆ ತೆಗೆದುಕೊಂಡು ಅಲ್ಲಿಯೇ ಶಾಲೆಯನ್ನು ಪ್ರಾರಂಭಿಸಿದರು. ನಂತರ 1980-81ರಲ್ಲಿ ಅವರು ತಮ್ಮ ಜಾಗದಲ್ಲಿಯೇ ಈ ಒಂದು ಕಟ್ಟಡವನ್ನು ನಿರ್ಮಿಸಿ ನಮ್ಮ ಮುಣಕಲ್ ಗ್ರಾಮದ ಎಷ್ಟೋ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟವರು. ಅದಕ್ಕಾಗಿ ಇಂದು ನಾನು ದಿವಂಗತ ನಮ್ಮ ಅಜ್ಜನವರು ಆಗಬೇಕು ಅವರು ಶಿವಣ್ಣ ಕೊಗಟೆಯವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಂದು ವಿಚಾರ ಸ್ನೇಹಿತರೆ, ಅಂದು ಈ ಶಾಲೆ ಕಟ್ಟಡ ನಿರ್ಮಿಸುವಾಗ ನಮ್ಮ ಗುರುಗಳು ಮತ್ತು ನಮ್ಮ ಗುರುಮಾತೆಯರು ಸಹ ಆರ್ಥಿಕವಾಗಿ ಸಹಾಯ ಮಾಡಿದ್ದರಂತೆ. ಇಂತಹ ಗುರುಗಳಿಂದ ವಿದ್ಯೆ ಪಡೆದ ನಾವೇ ಧನ್ಯರು. ಸ್ನೇಹಿತರೆ, ನಾವಿನ್ನೂ ಹುಟ್ಟಿರಲಿಲ್ಲ. ಇವೆಲ್ಲ ಮಾಹಿತಿಗಳನ್ನು ನಾನು ನಮ್ಮ ಸ್ಕೂಲಿನ ಅಧ್ಯಕ್ಷರು ಹಾಗೂ ನಮ್ಮ ದೊಡ್ಡಪ್ಪನವರಾದ ರಮಣ್ಣ ಕೊಗಟೆಯವರಿಂದ ಪಡೆದಿದ್ದು. ಕೊನೆಯದಾಗಿ ನಾನು ತಮ್ಮೆಲ್ಲರ ಪರವಾಗಿ ಹೇಳುವ ಮಾತು ಒಂದೇ: ನನ್ನ ಜೀವ ಇರುವವರೆಗೂ ನಮ್ಮ ಗುರುಗಳ ಮಾರ್ಗದರ್ಶನ ಮತ್ತು ಅವರು ಹೇಳಿಕೊಟ್ಟ ವಿದ್ಯೆ ಸಂಸ್ಕಾರವನ್ನು ಮರೆಯುವುದಿಲ್ಲ. ನಮಸ್ಕಾರ. ನಾನು ಕೇಬಲ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಶಂಕರಗೌಡ ಮೆಗಾವಿಸ್ಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ. ನಾಗರಾಜ್ ಯಲ್ಲಪ್ಪ ಮಾಯಣ್ಣವ್ರು ಅಂತ ಹೇಳಿದ್ರೆ ನಾನು KFCಯಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತೀನಿ. ಹಾಲಿನ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಹೆಸರು ಕಲ್ಲಪ್ಪ ವಾಲಿಕಾರ್, ನಾನು ಟ್ರಾನ್ಸ್ಪೋರ್ಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಸವತಿ, ನಾನು ಟಾಟಾ ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಶಂಕರ್ ಕಲಾಟೆ, ನಾನು ಶ್ರೀರಾಮ್ ಫೈನಾನ್ಸಲ್ಲಿ ರೀಜನಲ್ ಬಿಸ್ನೆಸ್ ಹೆಡ್ ಆಗಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಶಿವಾನಂದ ಪಾರ್ವತಿ, ನಾನು BBBಯಲ್ಲಿ ಅಟೆಂಡರ್ ಇದ್ದೇನೆ. ನನ್ನ ಹೆಸರು MMTCಯಲ್ಲಿ ಕ್ವಾಲಿಟಿ ಸೂಪರ್ವೈಸರ್ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಬಸವರಾಜ್ ಕಮಾಂಡೋ, ನಾನು ಅಕ್ಷಯ ಭಾರತದೊಳಗೆ ಮೇಂಟೆನೆನ್ಸ್ ವರ್ಕ್ ಮಾಡ್ತೀನಿ. ಸಿದ್ದಪ್ಪ MB ಅಂತ ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ. ಅಬ್ದುಲ್ ರಜಾಕ್ ಧಾರವಾಡ ಅಂತೇಳಿ ನಾನು INC ಪ್ರಾಡಕ್ಟ್ನ ಬಿಸ್ನೆಸ್ ಮಾಡ್ತೀನಿ. ನಾನು ಸಿದ್ದಪ್ಪ ಮುಕ್ಕುಗೆಡ್ಡಿ, KSRTCಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತೀನಿ. ಶಿವಾನಂದ್ ತೋರ್ಕರ್, ನಾನು ಶಾಪಿಂಗ್.
ನಾನು ಸಿದ್ದಪ್ಪ ಐತಿ ಕೆಲಸ ಮಾಡ್ತೇನೆ. ಇಂಜಿನಿಯರ್ ಕೆಲಸ ಮಾಡ್ತೀನಿ. ನನ್ನ ಹೆಸರು ಶಿವಯೋಗಿ ಹಿರೇಮಠ. ನಾನು BRTSನಲ್ಲಿ ಚಾಲಕನಾಗಿ ವೃತ್ತಿ ಮಾಡುತ್ತೇನೆ. ನನ್ನ ಹೆಸರು ದೋಸ್ ಕೇವಲಿ. ನಾನು ಪ್ರಾವಿಡೆನ್ಸ್ಗೆ ಕೆಲಸ ಮಾಡ್ತೀನಿ. ನನ್ನ ಹೆಸರು ಕುಮಾರಸ್ವಾಮಿ ಮಠಪತಿ. 14 ವರ್ಷ IT. ಈಗ ನಂದ ಒಂದು ಕಂಪ್ನಿ ಫೌಂಡಿಂಗ್ ಮಾಡಿ ನಾನು ಈಗ ಸ್ಟಾರ್ಟಪ್ 2 ವರ್ಷ ಆಯಿತು. ನಾನು ಹುಬ್ಳಿ ಪಾಂಚಾಪುರ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಧಾರವಾಡ ಅರ್ಬನ್ ಕೋಆಪರೇಟಿವ್ ಸೊಸೈಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು ಅವಸರ ಶೋಭಾ ಕಲಾಟೆ. ನಾನು ಲಕ್ಷ್ಮೀ ಗುಡಿ. ನಾನು ದೇವ್ರು ಮಾಡ್ತೇನೆ. ಲಕ್ಷ್ಮೀ ನಂದು ಹೌಸ್ ವೈಫ್. ಮಾಳವೇ ಟೈಲರ್ ಹೌಸ್ ವೈಫ್. ನನ್ನ ಹೆಸರು ಗಣೇಶ್ ಪಡಿಯರ್ ಅಂತೇಳಿ. ನಾನು UI/UX ಡಿಸೈನರ್ ಆಗಿ ಕೆಲಸ ಮಾಡ್ತೀನಿ ಬೆಂಗಳೂರಲ್ಲಿ, ಒಮಿಕಾಮ್ ಇಂಡಿಯಾ ಗ್ರೂಪಲ್ಲಿ. ನಾನು ಒಂದು ಮಾತು ಹೇಳ್ಬೇಕಂದ್ರೆ ಟೀಚರ್, ಡ್ರಾಯಿಂಗ್ ಟೀಚರ್, ಡ್ರಾಯಿಂಗ್ ಕಲಿಸಿದ ಟೀಚರ್. ನಾನೀಗ ಆರ್ಟಿಸ್ಟ್ ಆಗಿ ನಂದು ಪೇಂಟಿಂಗ್ ಎಲ್ಲ UK US ಸೇಲ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ DG ಶಿವಕುಮಾರ್ ಗೌಡ್ರವರು ಬಂದು ಒಂದೆರಡು ಮಾತನಾಡಬೇಕೆಂದು ವಿನಂತಿಸುತ್ತೇನೆ. ಪ್ರಥಮದಲ್ಲಿ ನಮ್ಮ ತರಳಬಾಡು ಜಗದ್ಗುರುಗಳ ಎಲ್ಲ ಗುರುಪರಂಪರೆಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳು ಸಲ್ಲಿಸುತ್ತಾ, ನಮ್ಮ ಆರಾಧ್ಯ ದೈವ ಶ್ರೀ ಉಣಕಲ್ ಸಿದ್ದಪ್ಪಜ್ಜರವರನ್ನ ಮಂಗಲ್ಲಿ ಸ್ಮರಣೆ ಮಾಡ್ತಾ, ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರೇ, ನಮ್ಮ ಈಗಿನ ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ RV ಪಾಟೀಲ್ ಸರ್ ಅವರೇ, ಮತ್ತು ನೀವೆಲ್ಲರಿಗೂ ಗುರುಗಳಾಗಿ ನಿಮಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಎಲ್ಲ ಗುರುಗಳಿಗೆ, ಅಲ್ಲಿ ನೇರಕರ್ ಸರ್ ಆಗಿರ್ಬೋದು, ವಸ್ತ್ರ ಸರ್ ಆಗಿರ್ಬೋದು, ಪಳ್ಳಿ ಸರ್ ಮೇಡಮ್ ಆಗಿರ್ಬೋದು, ಗಾಯತ್ರಿ ಮೇಡಮ್ ಆಗಿರ್ಬೋದು, ಬೈಲಪ್ಪ ಸರ್ ಆಗಿರ್ಬೋದು, ಚಿಕ್ಕಮಂಟು ಸರ್ ಆಗಿರ್ಬೋದು, ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಪ್ರೀತಿಯ 1997-98ನೇ ಸಾಲಿನ SSLC ವಿದ್ಯಾರ್ಥಿಗಳೇ, ರಾಮಾಯಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಜನನೇ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಕರೆಯಸಿ ಅಂತ. ರಾಮಾಯಣದ ಥೀಮ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಲಂಕೆ ಹೋಗ್ತಾನೆ. ಅದಾದ ನಂತರ ರಾಮ ಲಕ್ಷ್ಮಣ ಹುಡುಕೊಂಡು ದಕ್ಷಿಣಕ್ಕೆ ಬರ್ತಾರೆ. ಅಲ್ಲಿ ವಾನರ ಸೇನೆ ಅವರಿಗೆ ಸಿಗುತ್ತೆ. ಹನುಮಂತ ಸಿಗ್ತಾನೆ. ಎಲ್ಲರೂ ಸೇರಿಕೊಂಡು ಲಂಕೆಗೆ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಎಲ್ಲರ ಸಹಾಯದಿಂದ ರಾವಣನ ಸೋಲಿಸ್ತಾರೆ, ರಾವಣನ ಕೊಲ್ತಾರೆ. ಸೀತಾಮಾತೆಯನ್ನ ಕರ್ಕೊಂಡು ವಾಪಸ್ ಬರೋ ಸಂದರ್ಭದಲ್ಲಿ ರಾಮನ ಸಹೋದರನಾಗಿರ್ತಕ್ಕಂಥ ಲಕ್ಷ್ಮಣ ತನ್ನ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ಬಹಳ ಚೆನ್ನಾಗಿದೆ ಇದು ಶ್ರೀಲಂಕಾ, ಸುತ್ತಲೂ ನೀರಿದೆ, ಭವ್ಯವಾಗಿರ್ತಕ್ಕಂಥ ಅರಮನೆ ಇದೆ, ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳ್ತೇನೆ ಲಕ್ಷ್ಮಣ ತನ್ನ ಅಣ್ಣನಿಗೆ. ಆಗ ರಾಮ ಹೇಳ್ತಾನೆ, ಏನಂತ ಹೇಳ್ತಾನೆ, ಜನನಿ ಜನ್ಮ ಭೂಮಿಶ್ಯ ಸ್ವರ್ಗಾದಪಿ ಗರಿಯಸಿ. ಅಂದ್ರೆ ಜನನಿ ಮತ್ತು ಜನ್ಮಭೂಮಿ, ಜನನಿ ಅಂದ್ರೆ ತಾಯಿ, ತಾಯಿ ಮತ್ತು ತಾಯಿನೆಲ್ಲ ಸ್ವರ್ಗಕ್ಕೆ ಸಮಾನ. ನೀನು ಇಲ್ಲಿರ್ತಕ್ಕಂಥದ್ದು ಸೂಕ್ತ ಅಲ್ಲ, ನೀನು ಅಯೋಧ್ಯೆಗೆ ಮರಳಿ ವಾಪಸ್ ಬರಲೇಬೇಕು. ಆಗ ಲಕ್ಷ್ಮಣನಿಗೆ ಜ್ಞಾನೋದಯ ಆಗ್ತದೆ. ಹೌದು, ನಾನು ಇಲ್ಲಿರ್ತಕ್ಕಂಥ ಸೂಕ್ತ ಅಲ್ಲ, ಇದು ನನ್ನ ಜನ್ಮಭೂಮಿ ಅಲ್ಲ, ಅಲ್ಲಿ ಅಯೋಧ್ಯೆಯಲ್ಲಿ ನನಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ವಾಪಸ್ ಹೋಗ್ಲೇಬೇಕು. ಆಗ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಲಕ್ಷ್ಮಣ ಕೂಡ ಆ ಲಂಕೆಯಿಂದ ಅಯೋಧ್ಯೆಗೆ ಮರಳ್ತಾರೆ. ಈ ಸಂದರ್ಭ ಯಾಕೆ ಹೇಳ್ತದೆ ಅಂತಂದ್ರೆ ನನಗೆ ಬಹಳ ಖುಷಿ ಆಗ್ತದೆ. ನೀವೆಲ್ಲರೂ ಕೂಡ ನಿಮ್ಮ
ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳನ್ನು ನೆನಪು ಮಾಡಿಕೊಂಡು ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಬಹಳ ಖುಷಿ ತಂದಿದೆ. ನಾವು ಯಾವತ್ತೂ ಕೂಡ ಇಲ್ಲೇ ಹೋದ್ರೂ ಕೂಡ ನಮ್ಮ ತಾಯಿನೆಲ್ಲವನ್ನ ಕಲಿಸಿರ್ತಕ್ಕಂಥ ಗುರುಗಳನ್ನು ಹರಮುನಿದರೆ ಗುರು ಕಾಯುವಂತೆ. ಒಂದೊಂದ್ಸಲ ಭಗವಂತ ನಮ್ಮ ಮೇಲೆ ಕೋಪಗೊಳ್ಬೋದು, ಆದರೆ ಕಲಿಸಿರ್ತಕ್ಕಂಥ ಗುರುಗಳು ಯಾವತ್ತೂ ಕೂಡ ನಮ್ಮ ಮೇಲೆ ಕೋಪಗೊಳ್ಳಲ್ಲ. ಒಂದು ಮಗು ಹೊಲಸು ಮಾಡ್ಕೊಂಡಿದೆ ಅಂತ ನಾವು ಮಗುವನ್ನು ಬಿಸಾಕಕ್ಕಾಗಲ್ಲ. ನಾವು ಅದನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಒಳಗೆ ಕರ್ಕೊಂತೀವಿ. ನಮ್ಮ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಒಂದಿಬ್ರು ನಮ್ಮ ಪಾಟೀಲ್ ಸರ್ ಅಂತಿರ್ತಾರೆ ಆಗಾಗ, ನೀವು ಬಂದು ಬಹಳಷ್ಟು ಬದಲಾವಣೆ ಮಾಡಿದ್ರಿ. ಬದಲಾವಣೆ ಮಾಡಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, ನಮ್ಮ ಎಲ್ಲ ಕಮಿಟಿಯ ನಿರ್ದೇಶಕರುಗಳು, ಇಲ್ಲಿರ್ತಕ್ಕಂಥ ಜನ, ಇಲ್ಲಿರ್ತಕ್ಕಂಥ ಪೋಷಕರು, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ನೀವು ನಿಮ್ಮ ಅಕ್ಕಪಕ್ಕದವ್ರಿಗೆ, ಮಕ್ಕಳಿಗೆ, ಆಮೇಲೆ ಸಂಬಂಧಿಕರಿಗೆ ಎಲ್ಲರಿಗೂ ಕೂಡ ಆ ವಿದ್ಯಾದಾನ ಎಷ್ಟು ಮುಖ್ಯನೋ ಸಂಸ್ಕಾರ ಅಷ್ಟೇ ಮುಖ್ಯ ಇರ್ತಕ್ಕಂಥದ್ದನ್ನು ತಿಳಿಸ್ಬೇಕು. ನಾವು ಗುರುಗಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಮನೇಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಅಪ್ಪಿತಪ್ಪಿ ಅಕಸ್ಮಾತ್ ಗೆಸ್ಟ್ ಮನೆಗೆ ಬಂದ್ರೆ ಆ ಗೆಸ್ಟನ್ನ ಯಾವ ರೀತಿ ನಾವು ನೋಡ್ಕೋಬೇಕು. ನೋಡಿ, ಅಲ್ಲಿ ನೀವೆಲ್ಲ ಧನ್ಯವಂತರು, ಇವರೆಲ್ಲ ಮೇಲೆ ಇದರೆಲ್ಲ ಇವರೆಲ್ಲ ಕೂಡ ಭಾಗ್ಯಶಾಲಿಗಳು, ಯಾಕಂದ್ರೆ ನಿಮ್ಮಂತಹ ವಿದ್ಯಾರ್ಥಿಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಈಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ರೀತಿಯಲ್ಲಿ ಇಲ್ಲ, ಅವರಿಗೆ ಸಂಸ್ಕಾರದ ಕೊರತೆ ಆಗಿದೆ. ನಾವು ಬೆಳಿಗ್ಗೆ 9 ಗಂಟೆ ಕ್ಲಾಸ್ ತಗೋತೀವಿ ಅಂದ್ರೆ ಅವ್ರು 9:30 ಬರ್ತಾರೆ. ನೋಡಿ, ಇಲಾಖೆ ಆದೇಶದ ಮೇರೆಗೆ ಇವತ್ತು ಸಂಡೇ ಕೂಡ ಕ್ಲಾಸ್ ಮಾಡ್ತಾ ಇದೀವಿ. 60 ವಿದ್ಯಾರ್ಥಿಗಳು 35 ವಿದ್ಯಾರ್ಥಿಗಳಿದ್ದಾರೆ. ನಾವು ನಮ್ಮ ಕರ್ತವ್ಯ ಮಾಡ್ತೀವಿ, ನಾವು ಡ್ಯೂಟಿ ಮಾಡ್ತೀವಿ. ನಮ್ಮ ಉದ್ದೇಶ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಪಾಸ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಆದರೆ ಕೆಲವು ಮಕ್ಕಳು ಬರಲ್ಲ. ನೀವು ಆ ಮಕ್ಕಳಿಗೆ ಹೇಳ್ಬೇಕು, ಸಂಸ್ಕಾರವನ್ನು ಕೊಡಿಸ್ಬೇಕು. ಕೇವಲ ವಿದ್ಯೆ ಅಷ್ಟೇ ಸಾಕಾಗಲ್ಲ, ವಿದ್ಯೆ ಜೊತೆಗೆ ಸಂಸ್ಕಾರನೂ ಮುಖ್ಯ. ಆ ಸಂಸ್ಕಾರದಿಂದ ನಾವು ನೋಡಿ, ಅದು ಏನಿರುತ್ತೆ ಗಾಂಧೀಜಿಯವರ ಪ್ರಕಾರ, ವಾಟ್ ಈಸ್ ಎಜುಕೇಶನ್ ಅಂತ ಬಂದ್ರೆ, ಎಜುಕೇಶನ್ ಇಸ್ ದ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಎಜುಕೇಶನ್ ಈಸ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಮಗುವಿನ ಸರ್ವತೋಮುಖ ಅಭಿವೃದ್ಧಿ. ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಕೇವಲ ವಿದ್ಯೆ ತಗೊಂಡು ದೊಡ್ಡ ಕೆಲಸ ತಗೊಂಡು ಬೇಕಾದಷ್ಟು ಆಸ್ತಿ ಮಾಡಿದಾನೆ ಅದು ಮುಖ್ಯ ಅಲ್ಲ. ಎಕ್ಸಾಮ್ ಪಾಸ್ ಆಗೋದು ಮುಖ್ಯ ಅಲ್ಲ, ಜೀವನದಲ್ಲಿ ಪಾಸ್ ಆಗಬೇಕು. ಜೀವನದಲ್ಲಿ ಪಾಸ್ ಆಗಬೇಕು ಅಂತಂದ್ರೆ ನಾವು ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಎಲ್ಲಿ ಜೀವನದಲ್ಲಿ ತಪ್ಪು ಮಾಡಬಾರ್ದು. ಬೇಕಾದಷ್ಟು ಆಸ್ತಿ ಮಾಡಿದ್ದೀನಿ, ಬೇಕಾದಷ್ಟು ಹಣ ಇದೆ, ಬೇಕಾದಷ್ಟು ಸ್ಥಾನಮಾನಕ್ಕೆ ಹೋಗಿದ್ದೀನಿ ಅಂದ್ರೆ ಅಂತ ವ್ಯಕ್ತಿ ತಪ್ಪು ಮಾಡಿ ಜೈಲಿಗೆ ಹೋದ್ರೆ ಅವನು ಎಕ್ಸಾಮ್ ಪಾಸ್ ಆಗಿ ವ್ಯರ್ಥ, ಜೀವನದಲ್ಲಿ ಫೇಲ್ ಆಗಿದ್ದಾನೆ ಅಂತ ಅರ್ಥ. ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥ ಕೆಲಸ ಮಾಡಿದಾನೆ ಅಂತಂದ್ರೆ ಅದು ಜೀವನದಲ್ಲಿ ಫೇಲ್ ಆದಂಗ ಲೆಕ್ಕ. ನಾವು ಜೀವನದಲ್ಲಿ ಫೇಲ್ ಆಗಬಾರ್ದು. ಎಕ್ಸಾಮ್ನಲ್ಲಿ ಫೇಲ್ ಆದ್ರೂ ಕೂಡ ಬದುಕ್ಬೋದು, ಎಕ್ಸಾಮ್ನಲ್ಲಿ ಫೇಲ್ ಆದ್ರೂ ಕೂಡ ಬದುಕ್ಬೋದು, ಆದ್ರೆ ಜೀವನದಲ್ಲಿ ಫೇಲ್ ಆಗಬಾರ್ದು. ನಾವು ಜೀವನದಲ್ಲಿ ಯಾವಾಗ ಫೇಲ್ ಆಗ್ತೀವಿ ಅಂತಂದ್ರೆ, ನಾವು ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡಿದಾಗ, ಗುರು ಹಿರಿಯರಿಗೆ ಅಪಮಾನ ಮಾಡಿದಾಗ, ಆಗ ನಾವು ಜೀವನದಲ್ಲಿ ಫೇಲ್ ಆಗ್ತೀವಿ. ನಾವು ಆ ಕೆಲಸ ಮಾಡಬಾರ್ದು. SLC ಎಕ್ಸಾಮ್ ಫೇಲ್ ಆಗ್ತಕ್ಕಂಥದ್ದು, PUC ಎಕ್ಸಾಮ್ ಫೇಲ್ ಆಗ್ತಕ್ಕಂಥದ್ದು ಅದು ದೊಡ್ಡದಲ್ಲ. ಫೇಲ್ ಆದ್ರೂ ಕೂಡ ನಾವು ಜೀವನ ಮಾಡಬಹುದು. ಆದ್ರೆ ಜೀವನದಲ್ಲಿ ಫೇಲ್ ಆಗಿ ನಾವು 4 ಜನ ಎದುರುಗಡೆ ತಲೆ ತಗ್ಗಿಸ್ತೀವಲ್ಲ, ಅಪರಾಧಿ ಸ್ಥಾನದಲ್ಲಿ ನಿಲ್ತೀವಲ್ಲ, ಆಗ ಜೀವನದಲ್ಲಿ ಫೇಲ್ ಆಗ್ತೀವಿ. ನನ್ನ ಉದ್ದೇಶ, ನನ್ನ ಮನವಿ, ನನ್ನ ಕಳಕಳಿ, ನೀವು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ಅಥವಾ ಸಂಬಂಧಿಕರ ಮಕ್ಕಳಿಗೆ ಆಗಿರ್ಬೋದು, ಆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಡಬೇಕು. 6 ಜನ ಟೀಚರ್ಸು, ಆಮೇಲೆ ಎಲ್ಲ ಪೋಷಕರು, ಎಲ್ಲ ಮಕ್ಕಳು ಎಲ್ಲರೂ ಕೈ ಜೋಡಿಸಿದ್ರೆ ಅತ್ಯುತ್ತಮ ಶಾಲೆ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ನಮ್ಮ ಅಧ್ಯಕ್ಷರಿಗೆ ತಿಳಿಸ್ಕೊಡ್ತೀನಿ. ಆ ನಿಟ್ಟಿನಲ್ಲಿ ನಾನು ನಿಮ್ಮಲ್ಲಿ ಕಳ್ಕೊಳ್ಳಿ, ನೀವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ರಿ. ಇದು ನಿಮ್ಮ ಶಾಲೆ, ನೀವು ಯಾವ ಬೇಕಾದ್ರೂ ಬರ್ಬೋದು, ಬಳಸ್ಬೋದು. ಇಲ್ಲಿ ನಮ್ಮನ್ನು ಕರೆದು ಇದನ್ನು ಸನ್ಮಾನ ಮಾಡಿದಿರಿ, ನನಗೆ ಬಹಳ ಖುಷಿಯಾಗಿದೆ.
ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಸಮಾಜ ಸೇವಕರಾದ ರಮೇಶ್ ಕಾಂಬ್ಳೆ ಅವರು ಬಂದು ಒಂದೆರಡು ಮಾತನಾಡಬೇಕೆಂದು ವಿನಂತಿ. ಇಲ್ಲೆಲ್ಲ ಕುಂತಂತ ಭಕ್ತರಿಗೂ ನಮಸ್ಕಾರಗಳತ್ತ ಮೇಲೆ ಕುಂತಂತ ಗುರು ಮಾತೆಯರಿಗೆ ಮತ್ತು ಗುರುಗಳಿಗೆ ನಮಸ್ಸುತ್ತಾ ನನ್ನ ಮಾತೇನು ಹೇಳೋದಂದ್ರೆ ಇವರು 1ನೇ ತಿಂತ್ರ 7ನೇ ಮಠ ಅಷ್ಟು ನನ್ನ ಕ್ಲಾಸ್ಮೇಟ್ಸ್ ಇವರು. ನಾನು 7 ತಿಂತ್ರ 10th ಮಠ ಕನ್ನಡ ಹೈಸ್ಕೂಲ್ ಕಲ್ತಿದ್ದೀನಿ. ಆಮೇಲೆ ಇವ್ರನ್ನೆಲ್ಲ ನೋಡೋಕೆ ಇವತ್ತು ನಾವು ಫಸ್ಟ್ನೇ ದಿನ ಸಾರಿಗೆ ಹೇಗೆ ಅಷ್ಟು ಖುಷಿ ಆಗ್ತದೆ, ನೋಡಿದ ಖುಷಿ ಅನಿಸ್ತು. ಎಲ್ಲ ನೋಡಿ ನಿಮಗೂ ಅದರ ಫೀಲಿಂಗ್ ಆಯ್ತು ಅನ್ಕೊಂತೇನೆ. ನೀವು ಇಲ್ಲಿ ನನ್ನ ಕರೆದು ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸ್ತೇನೆ. ಇದನ್ನ ಯಾವತ್ತೂ ನಾವು ಮರೆಯಂಗಿಲ್ಲ. ರಾಮಣ್ಣವ್ರು ಹೇಳ್ದಂಗೆ ಇನ್ನೊಮ್ಮೆ ಇದನ್ನು ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಯಾವಾಗ ಬೇಕಾದ್ರಾಗೂ ನಾವು ಸಿದ್ಧಿರ್ತೇವೆ ಅಂತ ಹೇಳ್ತೇನೆ. ಇದನ್ನ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೀವನವಿಡೀ ಕಷ್ಟಪಟ್ಟು ಓದಿ ನಿಸ್ವಾರ್ಥದ ಗುಣವನ್ನು ಹೊಂದಿರುವ ಹಾಗೂ ಮನುಷ್ಯನ ಎಲ್ಲಾ ರೋಗಗಳನ್ನು ಪರಿಹರಿಸಿ ಬಂದಿರುವ ಜನರಿಗೆ ನಗುವಿನೊಂದಿಗೆ ಉಪಚರಿಸಿ ಅವರಿಗೆ ಇಂಜೆಕ್ಷನ್ ಮಾತ್ರೆ ಕೊಟ್ಟು ಅವರೆಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿ ಅವರ ಮುಖದ ಮೇಲೆ ನಗು ಮೂಡುವಂತೆ ಮಾಡಿದ ಉತ್ತಮ ವೈದ್ಯರಾದ ಡಾಕ್ಟರ್ SS ಕುಲಕರ್ಣಿ ಅವರು ಬಂದು ಒಂದೆರಡು ಮಾತನಾಡಬೇಕು. ಗುರುಗಳೇ ಹಾಗೂ ಸಮಾಜ ಸೇವಕರಾದ ರಮೇಶ್ ಕಾಂಬ್ಳೆ ಅವರೇ, ಸಭಿಕರೇ, ಎಲ್ಲರಿಗೂ ಈ ಸಮಾರಂಭ ಏನಿದೆ ಅಲ್ಲ, ಒಂದು ವಾಕ್ಯ ಇದೆ, ಗುರಿ ಮುಂದಿರಬೇಕು, ಗುರು ಹಿಂದಿರಬೇಕು. ಇವರೆಲ್ಲ ಸೇರಿ ಗುರಿಯನ್ನ ಈಗ ಮುಟ್ಟಿದಾಗ ಹಿಂದೆ ಇದ್ದ ಗುರುನ ಈಗ ಮುಂದೆ ಕರ್ಕೊಂಡು ಬಂದು ಅವರಿಗೆ ಸನ್ಮಾನ ಮಾಡಿ ತಮ್ಮ ಒಂದು ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಈ ಸಮಾರಂಭಕ್ಕೆ ನನ್ನನ್ನು ಅತಿಥಿಯಾಗಿ ಆಗಮಿಸಿದ ಮಲ್ಲಿಕಾರ್ಜುನ್ ಬಿರಾದರ್ ಹಾಗೂ ಅವರ ಮಿತ್ರವೃಂದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ಬರಬೇಕು ನನ್ನ ಧನ್ಯವಾದಗಳು. ನಾನು ನಿಜವಾಗಿ ಇಲ್ಲಿ ಬರೋ ಮನಸ್ಸನ್ನು ಮೊದಲೇ ಇದ್ದಲ್ಲ, ನಾನು ಬಂದ ಮೇಲೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಾನು ಬಿಟ್ಟು ಮಾಡ್ರಿ ಅಂತ ಎಷ್ಟು ಕೇಳ್ಕೊಂಡ್ರು ಕೇಳಿಲ್ಲ. ನಿಮ್ಮನ್ನು ಕೆಳಗಂದು ಸಾಧ್ಯತೆ ಮಾಡ್ಕೊಳ್ತೀವಿ ಅನ್ನೋದು ಇದು ಯಾವುದು ಅಂತಂದ್ರೆ ನೀವೆಲ್ಲರ ಪ್ರೀತಿ ನಾನು ಇಲ್ಲಿ ತಂದು ಹೇಳ್ದದ್ದು ಅಂತ ನಾನು ಅನ್ಕೊಂಡೆ. ಅಷ್ಟು ತಪ್ಪು ಹೋಗ್ತಾರೆ ನಿಮ್ಮ ಮಂದಿಗೆ ಸಂತೋಷದಿಂದ ಸಮಾಧಾನದಿಂದ ಬರೀ ಅದೇ ನೋವು ಅದೇ ಇದು ಅದೇ ಇದ್ರಾಗ ಮನೆಯಾಗ ಪಡಿತಿದ್ದೆ. ಇವತ್ತು ನನ್ನ ಅಷ್ಟು ಸಮಾಧಾನ ಪಡಿಸಿದರೆ ಅದಕ್ಕೆ ಮೊದಲು ಅನಂತ ಧನ್ಯವಾದಗಳು. ದೂರದ ಅರ್ಥ ಭಾಗ 40-42 ವರ್ಷ ಎಲ್ಲರೂ ಯಾರು ನಮಗೆ ನೀವು ಯಾರು ಅಂತ ಗೊತ್ತಾಗಲ್ಲ. ಈ ಹೆಸರು ಹೇಳಿದ್ರೆ ಮತ್ತೆ ನಿಮ್ಮ ಮುಂದೆ ನನಗೆ ಭೇಟಿ ಆದರೆ ಯಾರು ನಮ್ಸಿಲ್ಲ ಕಲ್ತೀರೋ ನೀನು ಹೆಸರೇನು ಅಂತ ಹೇಳಿದ್ರು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ನಾವು ನುಡಿದು ಸಣ್ಣ ಮಕ್ಕಳು ಇಷ್ಟ ಇದ್ದಾಗ ನೋಡೇವಿ. ಹಂಗಾಗಿ ನನಗೆ ಈಗ ಅನ್ಸಕತ್ತೈತಿ ಕಡಮ ಮಕ್ಕಳಿಗಂತ ಬಡ ಮಕ್ಕಳ ಪ್ರೀತಿನೇ ಭಾಳ ದೊಡ್ಡದ. ಏನಿಲ್ಲ ಅಂದ್ರೆ 73ನೇ ಬ್ಯಾಚ್ ಫಸ್ಟ್ ಬ್ಯಾಚ್ ಕಳಿಸಿದ್ದು ನಾನು. ಅಲ್ಲಿಂದ 2008 ಲಾಸ್ಟ್ ಬ್ಯಾಚ್. ಸಮೀಪ 35 ವರ್ಷ 35 ಬ್ಯಾಚ್ ಕಳಿಸಿದ್ವಿ. ಆ 35 ಬ್ಯಾಚ್ನಾಗ 50 ಹುಡುಗರದಾರಪ್ಪ ಅನ್ಕೊಂಡ್ರು 1750 ಮಕ್ಕಳು ನನ್ನ ಮಕ್ಕಳು ಅದಾರ. ಅದಕ್ಕೆ ಈ ಪುಸ್ತಕರಿಗೆ ಒಂದು ಬಿಟ್ಟರೆ ಮುಂದೆ ಯಾರಿಗೆ ಈ ಪುಣ್ಯ ಸಿಗಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಏನಾಗಿರ್ಬೋದು. ಆದರೆ ಏನಾದ್ರೂ ಮಕ್ಕಳ ಪ್ರೀತಿ ಸಿಗೋದು ಒಬ್ಬ ಗುರುವಿಗೆ ಹೊರತು ಮತ್ತೆ ಯಾರಿಗೂ ಸಿಗ್ತಾ ಇದ್ದಿಲ್ಲ. ಅಂತ ಒಂದು ನನಗೆ ಅನಿಸ್ತದೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇದ್ದೀರಲ್ಲ, ನಡೀತಾ ಇದ್ದಲ್ಲ, ಅದು ನಮ್ಮ ಶಾಲೆಯ ಸಂಸ್ಕೃತಿ. ಈ ಊರವ್ರದ್ದು ಪುಣ್ಯನೂ ಹೊಂದಬೇಕು. ಯಾಕಂದ್ರೆ ನಿಮ್ಮ ಸ್ಕೂಲಿಗೆ ಕಳಿಸಿದ್ದು ಅಷ್ಟ ಅಲ್ಲ, ನಿಮ್ಮ ಜೊತೆಗೆ ನಿಮ್ಮ ಪೇರೆಂಟೂ ನಿಮ್ಮ ಜೊತೆಗೆ ಇದ್ರು. ನಾವು ಎಷ್ಟೇ ಪನಿಷ್ಮೆಂಟ್ ಕೊಟ್ಟರು ಯಾರು ಬಂದು ನಮಗೆ ಕೇಳಲಿಲ್ಲ. ಅದು ನಮಗೆ ಸಂತೋಷ ಉಂಟು ಮಾಡಿತ್ತು. ಪನಿಷ್ಮೆಂಟ್ ನಮ್ದು ಅದು ಬರೋ ತನಕನೂ ನಿಮಗೆ ಬಿಡ್ತಿರ್ಲಿಲ್ಲ. ಆ ಅಂಶನಾಗ ಏನು ಹಾಕತ್ತೀನಿ ಅದು ಬಂದ್ರೆ ನಿಮ್ಮನ್ನು ಮುಂದೆ ಬಿಡ್ತಿದ್ದ ಹೊರತು ಲಾಟ್ ಬೇಸ್ ಜಲಪಿಗಳು ಇರ್ತಿದ್ದಲ್ಲ ಅವ್ರಿಗೆ ಬಂದು ನೋಡ್ತಿದ್ದೆ. ನಾನು ಮುಂದಿದ್ದರು ಬಿಟ್ಟ ಬಿಡ್ತಿದ್ದೆ, ಅದನ್ನು ಕುಂತವ್ರು ಹೇಳಿದ್ದೆ. ಅವ್ರಿಗೆ ಬಂದ್ರೆ ನಿಮ್ಮ ಮುಂದೆ ಬರ್ಬೇಕು ಅನಿಸ್ತಿದ್ದೆ. ಹೀಗಾಗಿ ಏನಾಗ್ತದ ಎಲ್ಲ ಟೀಚರ್ ತೂ ಹಿಂದಿನ ಅಂತಿದ್ರು ಅವರು ನನ್ನೇನು ಕಾರ್ಯದವರು ಇಷ್ಟು ಮರ್ಯಾದೆ ಕೊಡ್ತಾರ, ಎಷ್ಟು ನನಗೆ ಆಸ್ತಿಕೆ ಮಾಡ್ತಾರಂತ ನನ್ನ ಮನಸ್ಸು ಹೆಚ್ಚಿಲ್ಲ. ಯಾಕಂದ್ರೆ ಯಾವಾಗಲೂ ನಾನು ಕೇಳಿದ್ರೆ ಚಲೋ ಎಲ್ಲ ಬುದ್ಧಿ ಹೇಳಿದ್ರೆ ಕೇಳ್ತಾ
ಯಾವ ಜೀವನದೊಳಗೆ ಯಾವ ನಮ್ಮ ತಿಳ್ಕೊಂಡೇ ಹೇಳ್ತಾನೆ. ಅದಕ್ಕೆ ಈಗ ನಾನು ಅಂಥ ಪರಿಸ್ಥಿತಿ ಒಳಗೆ ಇದ್ದಕ್ಕೆ ಇನ್ನು ಕರೆದು ಇಷ್ಟೆಲ್ಲ ಆತೀತ ಎಲ್ಲ ಮಾಡಿದ್ದೀರ. ಅದಕ್ಕೆ ದೇವರಿಗೆ ನೀವು ಅನಂತವಾದಂಥ ಆಯುಷ್ಯ ಆರೋಗ್ಯ ಕಾಪಾಡಲಿ ಅಂತೇಳಿ ಅಂತೇಳಿ ನೀವು ಎಲ್ಲೇ ಇರಲಿ ಸುಖವಾಗಿರಲಿ. ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಡ್ರಿ. ನಿಮ್ಮ ಅತ್ತೆ ಮಾವಂದ್ರ ಹೆಣ್ಮಕ್ಳು ಪ್ರೀತಿಯಿಂದ ನೋಡ್ಕೊಡ್ರಿ. ಅವ್ರಿದ್ದಲೇ ನೀವು ಬಂದಿರಿ, ಅವ್ರಿದ್ದಲೇ ನೀವು ಬಂದಿರಿ. ಈಗ ವಯಸ್ಸಾಗೈತಿ ದುಡಿಯೋಕ್ಕಾಗಿಲ್ಲ ಅಂತೇಳಿ ಅವ್ರ ಕೈ ಬಿಟ್ಕೊಂಡ್ರು ಬೇಡ, ತಮ್ಮ ಕಳಿಸ್ಬೇಡ. ದಯವಿಟ್ಟು ನಿಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದ್ರೆ ನಾವು ಉಳಿಸ್ಕೊಂಡು ಹೋಗ್ರಿ. ಅರ್ಧ ವಯಸ್ಸು ಕಳೆದ್ರೆ ನಿಮಗೇನು ಹೇಳೋಂಥ ಬುದ್ಧಿ ಇಲ್ಲ. ಅರ್ಧ ಟೈಮ್ ಕಳೆದ್ರಿ ಅಂದ್ರೆ ನಿಮಗೆಲ್ಲ ಸಾಕಷ್ಟು ಜಗತ್ತೊಳಗೆ ಅನುಭವ ಆಗಿದೆ, ಇಲ್ಲ ಅಂತಲ್ಲ. ಅದಕ್ಕೆ ಆದ್ದರಿಂದ ನೀವು ಚಂದ ಒಳ್ಳೆಯ ಸಂಸ್ಕೃತಿ ಅಂದ್ರೆ ಒಳ್ಳೆಯ ಮಕ್ಕಳಾಗಿರ್ರಿ. ನಾ ಅಷ್ಟ ಬಿಡೋದು, ಮಕ್ಕಳು ನಮಿಸ್ಕೊಂಡಾಗಿದ್ರೆ ತಾಯಿಗಳಿಗೆ ಯಾವಾಗಲೂ ಪ್ರೀತಿ ಚೆನ್ನಾಗದರಪ್ಪ ಅಂದ್ರೆ ಸಾಕು. ಇವತ್ತು ಕರೆದ ಇಷ್ಟು ಸಂತೋಷ ಪಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲ ನನ್ನ ಸಹಪಾಠಿ ವರ್ಗದವರೇ, ಹಿರಿಯರೇ ಮತ್ತು ಮಿತ್ರರೇ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಮುದ್ದು ವಿದ್ಯಾರ್ಥಿಗಳು, ನೀವು ಅವಾಗಷ್ಟ ವಿದ್ಯಾರ್ಥಿಗಳಿದ್ದೀರಿ ಅಂತಲ್ಲ, ಈಗೂ ಕೂಡ ನಮ್ಮ ವಿದ್ಯಾರ್ಥಿಗಳು. ತಾಯಿಗೆ ಮಗ ಮುದುಕಾದಷ್ಟು ಸಹ ಅವ ಮಗನೇ ಆಗಿರ್ತಾನೆ ಹೊರತು ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಜಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ, ಹಿರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವು ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾರ್ಥಿನಿಯರೇ, ಇಲ್ಲೇ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಒಂದು ಕಾರ್ಯಕ್ರಮ ಭಾಳ ಕಲರ್ಫುಲ್ ಆಗಿದೆ, ಸುಂದರವಾಗಿ ಮಾಡಿದೆ. ಅದು ಒಂದು ನಾನು ವಿದ್ಯಾರ್ಥಿಗಳಂತ ನಾನು ಇದನ್ನು ಹೇಳಲೇಬೇಕು. ಮುಂದಾದರೂ ಕೂಡ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ. ಯಾವುದೇ ಕಾರ್ಯಕ್ರಮವನ್ನು ಯಾರನ್ನೇ ಕಳಿಸಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಎದ್ದು ಹೊರಗೆ ಹೋಗ್ಬಾರ್ದು. ಸ್ವಲ್ಪ ಬಂದವರಿಗೆ ಮನಸ್ಸು ಬೇಜಾರಾಗ್ತದೆ. ಈಗ ಒಂದು ಕತೆ ಹೇಳ್ತಾರೆ ನೋಡು, ಕಂಬಳಿ ಹಾಸ್ಕೊಂಡು ಕುಂತಾವ, ಆ ಕಟ್ಟ ಪುರಾಣ ಮುಗಿ ಮಾಡ್ತಾ ಕೊಡ್ತಾನೆ. ಯಾಕಂದ್ರೆ ಕಂಬಳಿ ಗುಡುಕ್ ಸಿಕ್ಕಿರುತ್ತೆ, ಹಂಗೆ ಹಾಕ್ಕೊಡ್ತಾನೆ. ಇಲ್ಲಿ ಕುರ್ಚಿ ಕೊಟ್ಟು ಅಧಿಕಾರ ಕೊಟ್ಟು ಕುಂಡ್ರಿಸ್ಬಿಡ್ತೀವಿ. ನಾವೇ ತಗೋದು ಕೊಡೋಂಗಿಲ್ಲ ನಿಮ್ಮಂಗ, ನಾವು ಕೊಡಲೇಬೇಕಾಗ್ತದೆ. ಯಾವುದೇ ಫಂಕ್ಷನ್ ಹೋಗಿ ನೀವು ಎದ್ದು ಹೋಗ್ಬಾರ್ದು. ಎದ್ದು ಹೋಗ್ರಿ, ಏನು ಕೇಳಿಸಿದ್ರೆ ಹೇಳೋದು ಕೇಳಿದ್ರೆ ಹೇಳ್ಬೇಕು, ಬಂದು ಇಲ್ಲಿ ಕೂಡಬೇಕು. ಆ ಒಂದು ಪದ್ಧತಿಯನ್ನು ನೀವು ಅಳವಡಿಸ್ಕೊಡ್ರಿ ಅಂತಕ್ಕಂಥದ್ದನ್ನು ನಾನು ನಂಬ್ಕೊಳ್ತೀನಿ. ಇನ್ನಿಲ್ಲಿ ಸಂಸ್ಕೃತಿ ಬಗ್ಗೆ ನಾನು ಎಲ್ಲಿ ಹೋದಲ್ಲೆಲ್ಲೂ ಕೂಡ ಹೇಳ್ಬೇಕು. ಮೊನ್ನೆ ಒಂದು ನಮ್ಮ ಪತ್ರಕರ್ತೆಗಳಾಗಿ ನಮ್ಮ ಫ್ರೆಂಡ್ಸು 3-4 ಮಂದಿ ಕೂಡಿ ಒಬ್ಬರು ಮನೆಗೆ ಹೋಗಿದ್ವಿ, ಬೇರೆ ವರ್ಷ ಹೋಗಿ. ಅವಾಗ ಒಂದು ಹುಡುಗ ಅವ್ರು ಹೇಳಿದರು, ನಾವು ಬಹಳ ಸಂಸ್ಕೃತಿ ಕಲಿಸಿದ್ರಿ, ಭಾಳ ಹಂಗೆ ಮಾಡಿದ್ರಿ. ತಂದೆ ತಾಯಿ ಸಹಜವಾಗಿ ಮಕ್ಕಳನ್ನು ಅವ್ರೇನು ವಿಶೇಷತೆ ಇರ್ತದೆ ಅದನ್ನು ಹೇಳುವಂಥ ಒಂದು ಸ್ವಭಾವ. ಇನ್ನೂ ಒಂದು ನೀವು ಏನು ವಿಚಾರ ಮಾಡಬೇಕು ಅಂತಂದರೆ, ನೀವು ಹೋದ ಕೆಲಸ ಆಗಬೇಕು ಅಂದರೆ, ನನ್ನ ಅನುಭವನೂ ಹೌದು, ಹಿರಿಯರು ಹೇಳೋದು ಮಾತ್ರ ಹೌದು. ಅವ್ರ ಮನೆಯೊಳಗೆ ಅವ್ರ ಮೊಮ್ಮಕ್ಕಳು ಮಕ್ಕಳು ಅವ್ರು ಹೆಂಗಾರ ಇರಲಿ, ಲಗ ಹೊಡಿಲಿ, ಭಾಳ ಚಲೋ ಲಗ ಹೊಡ್ತಾರೆ. ಅವ್ರು ದಾಷ್ಟದಾಗಿ ನೋಡೋದು ಅಂದ್ಬಿಟ್ಟು ನಿಮ್ಮನ್ನು ಭಾಳ ಪ್ರೀತಿಯಿಂದ ನೋಡಿ. ನೀವು ಏನಾರ ಬೈದ್ರಿ ನಿಮ್ಮ ಬೈ ಗೊತ್ತಾರ ಆಯ್ತಂತ. ಯಾಕೆ ಇದು ಕಾರಣ ಏನಂತಂದರೆ, ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಪ್ರೀತಿಸ್ತಕ್ಕಂಥ ಒಂದು ಸ್ವಭಾವ ಮನುಷ್ಯನಿಗೆ ಇದೆ. ಅದನ್ನು ನಾವು ಅರ್ಥಕೊಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರವನ್ನು ಕೊಡಬೇಕಂದಾಗ ಅವಾಗ ಅವ್ರ ತಾಯಿ ಹೇಳಿದ್ರು, ನಮ್ಮ ಹುಡುಗನಿಗೆ ಕೇಳ್ರಿ ಹಂಗೆ ಹೇಳ್ತಾರೆ ನೋಡ್ರಿ ಎಷ್ಟು. ಈಗ ಶ್ರೀಮತಿ ಎಸ್.ವಿ. ಪಾಟೀಲ್ ಮೇಡಮ್ ಅವರಿಂದ ಒಂದೆರಡು ಮಾತು. 1998ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಮೊದಲಿನ ಶಾಲೆಯ ಮುಖ್ಯಾಧ್ಯಾಪಕರಾದಂತಹ ಆನಂದ ಗುರುಗಳೇ, ಸದ್ಯ ಈ ಶಾಲೆಯಲ್ಲಿ ಮುಖ್ಯಾಧ್ಯಾಪಕರು ನಿವಸಿದಂಥ ಶಿವಕುಮಾರ್ ಸರ್ ಅವರೇ, ಆಮೇಲೆ ಸಹಪಾಠಿಗಳೇ, ಕಾಂಬಳೆಯವರೇ, ಕುಲಕರ್ಣಿ ಡಾಕ್ಟ್ರೇ, ಮುದ್ದು ಮಕ್ಕಳೇ, ಇವತ್ತು ಎಲ್ಲರನ್ನು ನೋಡಿ ಬಹಳ ಸಂತೋಷ ಆಗ್ತದೆ. ಮಕ್ಕಳು ಮೊನ್ನೆ 4 ಜನ ಬಂದು 19ಕ್ಕೆ ನಾವು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡವ್ರಿ, ಎಲ್ಲೂ ಹೋಗ್ಬೇಡ್ರಿ, ಎಲ್ಲೇ ಹೋಗುದಿಲ್ಲ, ರಿಟೈರ್ಡ್ ಆದ್ಮೇಲೆ ಮನೆಯಾಗ ಇರ್ತೀವಿ. ಸಂತೋಷ ಭಾಳ ಅಂತ. ಆದರೆ ಕೆಲವೊಂದು ಹುಡುಗರನ್ನ ಗೊತ್ತಿಡದೆ, ಕೆಲವೊಂದು ಹುಡುಗರನ್ನ ಗೊತ್ತಿರಲಿಲ್ಲ. ಅದು ಅತಿ ಸಾಮಾನ್ಯ ಮಕ್ಕಳು ಇವತ್ತಾದ್ರೂ ನಾವು ಗೇಟ್ನಿಗೆ ಎಂಟ್ರ್ ಆದಾಗ ಮಕ್ಕಳೆಲ್ಲ ಬಂದು ವಿಶ್ ಮಾಡಿದಾಗ ಅವ್ರ ಹೆಸರು ಪರಿಚಯ ಮಾಡಿಕೊಂಡು ಆದಮೇಲೆ ಫ್ಲ್ಯಾಶ್ ಹೋಗಿ ಯಾರು ಏನು. ಕೆಲವೊಬ್ರಿಗೆ ಗೊತ್ತಿರೋದು ಮಾತಾಡ್ತೀವಿ, ಕೆಲವೊಬ್ರಿಗೆ ನಮ್ಗೆ ಗೊತ್ತೇ ಇಲ್ಲ ಟೀಚರ್ ಅಂತ ಬೇಜಾರು ಮಾಡ್ಕೋಬೇಡ್ರಿ. 60 ವರ್ಷ ಅಂದ್ರೆ 63 ಅಂದಂಗೆ ಕೆಲವೊಬ್ಬರಿಗೆ ಇದಾಗ್ತದೆ. ಇಂದಿನ ಈ ಸಭೆಗೆ ನಮ್ಮೆಲ್ಲರನ್ನು ಕರೆದು ಸತ್ಕಾರ ಮಾಡಿ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಚಿರವಾಗಿರಲಿ.
ಒಂದು ಘಟನೆ ಏನು ಹೇಳ್ತೀನಿ ಅಂತಂದ್ರೆ, ನಿಮ್ಮ ಮನೇಲಿ ಇರ್ತಕ್ಕಂಥ ಅತ್ತೆ ಮಾವ ತಂದೆ ತಾಯಿಯನ್ನ ಸುಖವಾಗಿ ಬೆಳೆಸ್ರಿ. ಒಂದು ಘಟನೆ ಹೇಳ್ತೀನಿ, ನನಗೆ ಅತೀ ಹತ್ತಿರದ ಆದಂಥ ಒಂದು ಘಟನೆ. ತಂದೆ ಬ್ರಾಹ್ಮಣ, ತಾಯಿ ಲಿಂಗಾಯತ್ಸ್, ಇಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡು ಮದುವೆ ಆದ್ರೆ ಅವ್ರಿಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಇಬ್ಬರು ಇಂಜಿನಿಯರ್ ಮಾಡಿದ್ರು. ಮಗಳಿಗೆ ಡಾಕ್ಟರ್ ಕೊಟ್ಟರು, ಮಗನಿಗೆ ಡಾಕ್ಟರ್ ತಂದ್ಕೊಂಡ್ರು. ಇಬ್ಬರಿಗೂ 2 ಹೆಣ್ಮಕ್ಳು ಫಾರಿನ್ ಸೆಟ್ಲ್ ಆದರು. ತಂದೆ ತಾಯಿ 82 ವರ್ಷ ಆದ್ರೂ ಇಲ್ಲೇ ಸೆಟ್ಲ್ ಆಗಿದ್ರು. ಅವರು ವರ್ಷಕ್ಕೊಂದ್ಸರಿ ಹೋಗೋದು, ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡು ಬರೋದು ಮಾಡ್ತಿದ್ರು. ಕೊನೆ ಗಳಿಗೆಯಲ್ಲಿ 82ನೇ ಇಸ್ವಿ ಅವರ ತಾಯಿ, ನಾನು ಕಲಿಸಿದ ಟೀಚರ್ ಅವರು ಕ್ಯಾನ್ಸರ್ ಆಯಿತು. ಕ್ಯಾನ್ಸರ್ಗೆ 6 ತಿಂಗಳ ಟ್ರೀಟ್ಮೆಂಟ್ ತೊಗೊಂಡೆಲ್ಲ ಮಾಡಿದ್ರು. ಮಕ್ಕಳು ನಿಂತು ಮಾಡಿದ್ರು. ಕೊನೆಗೆ ಅವ್ರದ್ದು ಸತ್ತ ಅಂದಮೇಲೆ ತಂದೆನ ಯಾರೂ ಕರ್ಕೊಂಡು ಹೋಗಲಿಲ್ಲ. ಅವರನ್ನು ಕಲ್ಗಡಿ ಹತ್ರ ಒಂದು ಆಶ್ರಮ ಇತ್ತು, ಆಶ್ರಮದಲ್ಲಿ ಬಿಟ್ಟು ಹೋದ್ರು. ತಿಂಗಳಿಗೆ 12,000 ರೂಪಾಯಿ ಅವರಿಗೆ ವರಮಾನ ಕೊಟ್ಟು ಅವ್ರಿಗೆ ಅಲ್ಲಿ ಬಿಟ್ಟು ಹೋದ್ರು. ಈಗ ಒಮ್ಮೆ ಅನ್ನಿಸ್ತದೆ ನನಗೆ, ಮಕ್ಕಳು ಜಾಸ್ತಿ ಕಲಿಸ್ಬಾರ್ದು, ಫಾರಿನ್ ಕಳಿಸ್ಬಾರ್ದು. ಎಷ್ಟೇ ಕಲಿಸಿದ್ರು ನಮ್ಮ ಹತ್ತಿರದಲ್ಲಿ ನಿಯರ್ದಲ್ಲೇ ಇರಬೇಕು, ಬಂದು ಬಂದಿರಬೇಕು ಅಂತ ಅನಿಸ್ತದೆ. ಅದನ್ನು ನೋಡಿ ನನ್ಗೆ ಬಹಳ ಕೆಟ್ಟ ಅನಿಸ್ತು. ಅದಕ್ಕೆ ನೀವು ತಂದೆ ತಾಯಿಗಳನ್ನ ಅತಿ ಪ್ರೀತಿಯಿಂದ ನೋಡ್ಕೊಳ್ರಿ, ತಿಮ್ಮವನನ್ನು ಪ್ರೀತಿಯಿಂದ ನೋಡ್ಕೊಳ್ರಿ. ನಾವು ಯಾರಾದರೂ ಸಿಕ್ಕರೆ ಪ್ರೀತಿಯಿಂದ ಗೌರವಿಸ್ತೀವಿ. ಈ ಮಾತು ಸ್ಥಿರವಾಗಿರಲಿ, ಹಳೆಯದೇ ಉಳಿಯಲಿ ಅಭಿಮಾನ. ಮಕ್ಕಳೇ ಧನ್ಯವಾದಗಳು. ಆರಂಭಕ್ಕೆ 1997-98ನೇ ಸಾಲಿನ SSLC ವಿದ್ಯಾರ್ಥಿಗಳ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತಾನ ವಹಿಸಿದಂಥ BG ಶಿವಕುಮಾರ ಮುಖ್ಯಾಧ್ಯಾಪಕರೇ ಹಾಗೂ ಇಲ್ಲಿ ಅತಿಥಿಗಳಾಗಿ ಬಂದಂತಹ ರಮೇಶ್ ಕಾಂಬಳೆ ಅವರೇ ಹಾಗೂ SS ಕುಲಕರ್ಣಿ ಅವರೇ, ಇಲ್ಲಿ ನಮ್ಮ ಸಹಪಾಠಿಗಳಾದಂತಹ RV ಪಾಟೀಲ್ ಮುಖ್ಯಾಧ್ಯಾಪಕರೇ ಹಾಗೂ ನಮ್ಮ ನಿರ್ಲೇಖರ ಗುರುಗಳೇ ಹಾಗೂ SS ಒಳ್ಳೆ ಶಿಕ್ಷಕರೇ ಹಾಗೂ ನಮ್ಮ SV ಬ್ಯಾಂಟಿ ಶಿಕ್ಷಕರೇ, ಅಲ್ಲೇ ಮತ್ತು ನಮ್ಮ ಇವರು ಯಾರು SS ಪಾಟೀಲ್ ಧರ್ಮಪತ್ನಿಯವರೇ ಹಾಗೂ CB ಬೈಲಪ್ಪನವರ ಧರ್ಮಪತಿಯವರೇ ಹಾಗೂ ಇಲ್ಲಿ ಏನು ಅದ್ದೂರಿಯಿಂದ ಏನು ನೀವು ನಮ್ಮ ಗುರುವಂದನಾ ಕಾರ್ಯಕ್ರಮ ಮಾಡುವಂತಹ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ನಮಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ಈಗ ನಮ್ಮ ಈ ಒಂದು ಗ್ರಾಮ ದೇವತೆಯಾದಂತಹ ಶ್ರೀ ಸಿದ್ದಪ್ಪಜ್ಜರನ್ನು ಮನದಲ್ಲಿ ನಿಲ್ತಾ, ಈಗ ಇಲ್ಲೆಲ್ಲರೂ ಮಾತಾಡ್ಯಾರ, ಭಾಳ ಮಾತಾಡ್ಯಾರ, ಟೈಮು ಭಾಳ ಆಗ್ಯದ. 78ನೇ ಸಾಲಿನ ಗುರುವಂದನಾ ಕಾರ್ಯಕ್ರಮದ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗುರು ಮಾತೆಯರೇ ಹಾಗೂ ಗುರುಗಳೇ ಹಾಗೂ ವೈದ್ಯಾಧಿಕಾರಿಗಳು, 97-98ನೇ ಸಾಲಿನ SSLC ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗುರುಗಳೇ, ಗುರು ಮಾತೆಯರೇ ಹಾಗೂ ವೈದ್ಯಾಧಿಕಾರಿಗಳೇ ಹಾಗೂ ತಂದೆಯವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಶಿವಕುಮಾರ್ ಗೌಡ ಅವರು, 97-98ನೇ ಸಾಲಿನ ಆಗಿನ ವಿದ್ಯಾರ್ಥಿಗಳನ್ನ ನಾವು ನೋಡ್ಕೊಂಡಾಗ ಇವಾಗ ಬೆಳೆದೀಗಾಗಲೇ ದೊಡ್ಡವರಾಗಿರ್ತಿದ್ದೇನೆ. ಈಗೆಲ್ಲ ನಿಮ್ಮ ಕಾರ್ಯಗಳನ್ನೆಲ್ಲ ತಗೊಂಡಿದ್ದೇನೆ. ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಜೀವನ ನಡೆಸ್ತಾ ಇದ್ದೇನೆ. ಆದರೆ ಶಿವಕುಮಾರ್ ಗೌಡ ಸರ್ ಹೇಳಿದ್ರೀಗ ಈಗಿನ ವಿದ್ಯಾರ್ಥಿಗಳು ನೋಡ್ರಿ ಏನೂ ಅಲ್ಲ ಅಂತ. ಆದ್ರೆ ನೀವು ಆ ಕಾಲಕ್ಕೆ ಹಾಗೆ ಇದ್ರಿ. ನಿಮ್ಮನ್ನ ಸಾಕಷ್ಟು ಇದಾಗಿತ್ತು. ಯಾಕಂದ್ರೆ ಕ್ಲಾಸ್ನೇ ಎದ್ದದ್ದು ನೋಡ್ತಾ ಇದ್ರಿ. ಅದೇ ನಮ್ಮ ಪ್ರಾರಂಭ ಬಂದಿದ್ದೆ. ನಿಮ್ಮ ವಿಶೇಷತೆ ನೋಡ್ಕೊಂಡಾಗ ಬಹಳ ನಮಗೆ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ನಾನು ವೃತ್ತಿಯಲ್ಲಿ ಪ್ರಾರಂಭ ಇದ್ದೆ, ನೀವು ನಿಮ್ಮದ ಒಂದು ವಿಶೇಷತೆ ನೋಡ್ಕೊಂಡಾಗ ಬಹಳ ಅನಿಸ್ತಿತ್ತು. ಆದ್ರೆ ಶಿವಕುಮಾರ್ ಅವರು ನೀವು ಅಂತಾರೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಿಮ್ಮದೆಲ್ಲವನ್ನು ನಾವು ಹಾಗೆ ನೋಡಿರ್ತೀವಿ. ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಸಹಜವಾಗಿ
ಬಾಲ್ಯ ವಯಸ್ಸಲ್ಲಿ ಆ ರೀತಿ ಇರ್ತದೆ. ಮುಂದೆ ಬೆಳವಣಿಗೆ ಆದಂತ SLC ವರೆಗೆ ಏನು ಇರೋದಿಲ್ಲ. SSLC ಆದ ನಂತರ ನಿಮ್ಮ ಬದಲಾವಣೆ ಆಗ್ತದೆ. ಯಾಕಂದ್ರೆ ಜ್ಞಾನದ ಕಡೆಗೆ ಹೆಚ್ಚು ಒಲವು ತೋರ್ತದೆ. PUC ಮುಗಿದ ತಕ್ಷಣ ಡಿಗ್ರಿ ಬಂದ ತಕ್ಷಣ ಮತ್ತೆ ನೀವು ಏಕಾಂತ ಆಗಿಬಿಡ್ತೀರಿ. ಹೀಗೆ ಪ್ರತಿಯೊಂದು ನಾವು ನೋಡ್ಕೊಂಡು ವಿದ್ಯಾರ್ಥಿಯ ಬದುಕಿನಲ್ಲಿ ನೋಡ್ಕೊಂಡಾಗ ಬಾಲ್ಯದ ಒಂದು ಘಟನೆ ನೋಡ್ಕೊಂಡಾಗ ಹಾಗೆ ಇದ್ದಂತ ಬೆಳವಣಿಗೆ ಈಗಿರೋದಿಲ್ಲ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಅನೇಕ ಬದಲಾವಣೆ ಆಗ್ತವೆ. ನೋಡ್ರಿ, ಇವಾಗ ನೀವು ಗೊತ್ತಾಗ್ತಿಲ್ಲ, ನೀವು ನಮ್ಮನ್ನು ಗೊತ್ತಾಗಿರ್ತೀರಿ, ಆದ್ರೆ ನಮಗೆ ನೀವು ಗೊತ್ತಾಗ್ತದೆ. ಯಾಕಂದ್ರೆ ಬೆಳವಣಿಗೆ ಬದಲಾವಣೆ ಒಂದು ಪ್ರಕೃತಿಯ ನಿಯಮ. ಪ್ರತಿಯೊಂದರಲ್ಲೂ ಬದಲಾವಣೆ ಇರ್ತದೆ. ಇದ್ದಂಥದ್ದು ಯಾವುದೋ ವಸ್ತು ಇದ್ದಂತೆ ಇರೋದಿಲ್ಲ, ಅದಕ್ಕೆ ಬದಲಾವಣೆ ಅನ್ನೋದು ಇರ್ತದೆ. ಆದ್ರೆ ನೀವು ಇಷ್ಟೆಲ್ಲ ಈ ಕಾರ್ಯಕ್ರಮ ನೀಡಿಸಿ ನಮ್ಮನ್ನು ಪ್ರೇಕ್ಷಕರಿಗೆ ಸನ್ಮಾನ ಮಾಡಿದ್ದು ಬಹಳ ನಮಗೆ ಸಂತೋಷ ಅನಿಸ್ತದೆ. ನಿಮಗೆ ಕೃತಜ್ಞತೆಯನ್ನು ಅನಿಸ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಬದುಕನ್ನ ಚೆನ್ನಾಗಿ ರೂಪಿಸಿಕೊಂಡಿದ್ದೀರಿ. ಪ್ರತಿಯೊಬ್ಬರು ನೋಡ್ಕೊಂಡಾಗ ಎಲ್ಲರೂ ತಮ್ಮ ತಮ್ಮ ಉದ್ಯೋಗದಲ್ಲಿ ಕೆಲವು ತೊಡಗಿರಿ, ಕೆಲವು ಗೃಹಿಣಿಯರಾಗಿದೆ, ಕೆಲವು ಎಲ್ಲ ದೃಷ್ಟಿ ನೀವು ನಿಮ್ಮ ಜೀವನ ಪರಿಪೂರ್ಣವಾಗಿ ಮಾಡ್ತಾ ಇದ್ದೀರಿ. ನಿಮ್ಮ ಬದುಕು ಇದೇ ರೀತಿ ಪಾವನವಾಗಿರಲಿ. ಜೊತೆಗೆ ನೀವು ಯಾವಾಗಲೂ ಈ ಗುರುವಂದನ ಕಾರ್ಯಕ್ರಮ ಮಾಡಿದ್ರೆ ಗುರುಗಳಲ್ಲಿ ನೀವು ಇದ್ದಂಥ ಅಭಿಮಾನ ಸದಾ ಇಲ್ಲಂತ ಹೇಳುತ್ತಾ ನಿಮ್ಮ ಬದುಕು ಪಾವನವಾಗಿ ಬಂಗಾರವಾಗಿ ಅಂತ ಹೇಳುತ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂಥ ಸಾಕ್ಷಿ ನವಲಗುಂದ ಮತ್ತು ಆಕಾಂಕ್ಷ ನರಗುಂದ ಮಾಡ್ಬೇಕಂತ ಹೇಳಿ ಕೇಳ್ಕೊಂಡೆ. ವಿದ್ಯಾರ್ಥಿ ಜೀವನದಲ್ಲಿ ಮಾಡಿದ ಭಾಷಣದ ಕ್ಷಣಗಳನ್ನು ನೆನಪಿಸುತ್ತಾ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶಿವಕುಮಾರ್ ಸರ್ಗೆ ನಮಗೆ ಇಲ್ಲಿ ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ಇವತ್ತಿನ ಅತಿಥಿಗಳಾದ ನನ್ನ ಬಾಲ್ಯ ಸ್ನೇಹಿತ ರಮೇಶ್ ಕಾಂಬ್ಳೆ ಮತ್ತು ತೊಂದರಣಿ ಸರ್ಗೆ, ಸೊ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ಗುರುಗಳಿಗೆ ಎಲ್ಲರಿಗೂ ನಮ್ಮ ಗಣಿತ ವಂದನೆಗಳು. ಸೊ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಸೊ ಈಗ ಗ್ರೂಪ್ ಫೋಟೋ ಒಂದು ಚಿಕ್ಕ ಒಂದು ಫೋಟೋವನ್ನು ತೆಗೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ